पूज्याय राघवेन्द्राय सत्यधर्मरताय च भजतां कल्पवृक्षा नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದು. ಸರ್ವೇ ಜನ ಸುಖಿನೋ ಭವಂತು. ಒಂದು ಬೌಲ್ ತೊಗೊಂಡು ಹುಣ್ಸೆಹಣ್ಣು ತೊಗೊಬೇಕು. ಹುಣ್ಸೆಹಣ್ಣು ಹಾಕೊಂಡು ನೀಟಾಗಿ ತೊಳ್ಕೊಬೇಕಿದೆ. ಒಂದು ಸಲ 2 ಸಲ ತೊಗೊಂಡ್ರೆ ನೀರು ಕಾಯಕ್ಕಿಟ್ಟೇನೆ. ಸ್ವಲ್ಪ ನೀರು ಕಾದಾದರೆ ಇವಾಗ ಇದಕ್ಕೆ ಇವಾಗ ಬಿಸಿನೀರು ಹಾಕೋಬೇಕು. ಹುಣ್ಸೆಹಣ್ಣು ತೊಳೆದಿಟ್ಟೆ ಅಲ್ಲಿ ಬಿಸಿನೀರು ಹಾಕಿ ನೆನೆಸೋಕ್ಕೆ. ಓಕೆ, ನೆನಿಲಿ ಹುಣ್ಸೆಹಣ್ಣು ನೀಟಾಗಿ ನೆನಿಬೇಕು. ನೆಂದರೆ ಹುಳಿ ಎಲ್ಲ ನೀಟಾಗಿ ಬರುತ್ತೆ, ಕ್ಯೂಸಾಗಿ ಬರುತ್ತೆ. ಹಾಗಾಗಿ ನೆನಿಲಿ ಸ್ವಲ್ಪ. ಒಂದು ಪಾತ್ರೆ ಇಡಬೇಕು. ಒಂದು ಪಾತ್ರೆ ಇಟ್ಟು ಹುಣ್ಸೆಹಣ್ಣು ರಸ ಕಿವುಚ್ಕೊಂಡು ಬಿಸಿನೀರಲ್ಲಿ ನೆನೆಸಕ್ಕೆ ಹಾಕಿರೋ ಹುಣ್ಸೆಹಣ್ಣು ಕಿವುಚಿ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಮೆಣಸು ಹಾಕ್ಕೋಬೇಕು. ಓಕೆ, ಸ್ವಲ್ಪ ಮೆಣಸು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಮೆಂತ್ಯಕಾಳು ಹಾಕೋದು. ಮೆಂತ್ಯಕಾಳು ಹಾಕ್ಕೊಂಡು ನೆಕ್ಸ್ಟ್ ಬ್ಲ್ಯಾಕ್ ಸಾಲ್ಟ್ ಇದೆಯಲ್ಲ, ಬ್ಲ್ಯಾಕ್ ಸಾಲ್ಟ್ ಹಾಕೋಬೇಕು. ಓಕೆ, ಬ್ಲ್ಯಾಕ್ ಸಾಲ್ಟ್ ಓಕೆ, ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಾಗಿದೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಓಕೆ, ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ಏನು ಹಾಕೋಬೇಕು? ರೆಡ್ ಚಿಲ್ಲಿ ಸ್ವಲ್ಪ ಹಾಕೋಣ. ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ಯಾಕಂದರೆ ಮೆಣಸು ಹಾಕಿರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ಜಾಸ್ತಿ ಖಾರ ಆದರೆ ಚೆನ್ನಾಗಿ ಅನಿಸಲ್ಲ. ಓಕೆ, ಇದನ್ನು ಪೌಡ್ರ್ ಮಾಡ್ಕೋಬೇಕು. ಓಕೆ, ಪೌಡ್ರ್ ಮಾಡ್ಕೊತೀನಿ. ಇದನ್ನ ಪೌಡ್ರ್ ಮಾಡ್ಕೊಂಬರೋಣ. ಫಸ್ಟ್ ಹುಳಿ ಕುದಿಯೋಕೆ ಇಡಬೇಕು. ಕುದೀಲಿ ಸ್ವಲ್ಪ. ಇದು ಕುದ್ದ ನಂತರ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಇದು ಗಟ್ಟಿಗೆ ಬರಬೇಕಿದೆ. ಯಾಕಂದರೆ ಸ್ವಲ್ಪ ನೀರಿನ ಅಂಶ ಆಯ್ತಲ್ಲ, ಸ್ವಲ್ಪ ಗಟ್ಟಿ ಆಗಲಿ. ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದೀಲಿ. ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಯೋಗಿರ್ಬೇಕಾದ್ರೆ ಇವಾಗೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸ್ವೀಟ್ ನೋಡ್ಕೊಂಡು ಹಾಕ್ಕೋಬೇಕು. ಬೆಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊತೀನಿ ನೋಡ್ಕೊಂಡು ಎಷ್ಟು ಸಾಕು ಅನಿಸುತ್ತೆ. ಅದನ್ನು ಕುದೀಲಿ, ಬೆಲ್ಲನೂ ಕುದೀಲಿ ಸ್ವಲ್ಪ. ಓಕೆ, ಕುದಿ ಆಗಬೇಕು. ಸ್ವಲ್ಪ ಶುಂಠಿ ಇದೆ ಅಲ್ಲ, ಒಣ ಶುಂಠಿದು ಪೌಡ್ರ್ ಮಾಡ್ಕೋಬೇಕು. ಒಣ ಶುಂಠಿದು ಪೌಡ್ರ್ ಮಾಡ್ಕೋಬೇಕು. ಇದು ಕುದೀತಿರ್ಬೇಕಾದ್ರೆ ಹಾಕ್ಕೋಬೇಕು ಉಪ್ಪು, ಮೆಣಸು, ಮೆಂತ್ಯಕಾಳು, ಜೀರಿಗೆ ಹಾಗೂ ಒಣ ಶುಂಠಿ, ಅಚ್ಕಾರದ ಪುಡಿ, ನೆಕ್ಸ್ಟ್ ಬ್ಲ್ಯಾಕ್ ಸಾಲ್ಟ್ ಹಾಕಿದೆ, ಮೆಂತ್ಯಕಾಳು ಹಾಕಿದೆ. ಇದು ಎಲ್ಲದು ಪೌಡ್ರ್ ಇದೆ ಅಲ್ಲ, ಈ ಎಲ್ಲ ಪೌಡ್ರು ಹಾಕೋಬೇಕು. ಸ್ವಲ್ಪ ತಿಕ್ ಆಗಬೇಕಿದು. ಇನ್ನು ಸ್ವಲ್ಪ ಬೆನೀಲಿ. ಓಕೆ, ಇನ್ನೂ ಸ್ವಲ್ಪ ಥಿಕ್ ಬೇಕಂದರೆ ಇನ್ನೂ ಸ್ವಲ್ಪ ಥಿಕ್ ಮಾಡ್ಕೋಬೇಕು. ಓಕೆ, ಸಾಕಿಷ್ಟೇ. ಅಂದರೆ ಯಾವುದೇ ಫುಡ್ ಕಲರ್ ಎಲ್ಲ ಆ್ಯಡ್ ಮಾಡಿಲ್ಲ. ಅದೇ ಫುಡ್ ಕಲರ್ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಏನೇ ಚಾಟ್ ಮಾಡಿದ್ರೂ ಹಾಕ್ಕೊಂಡು ತಿನ್ಬೋದು. ಇದು ಚಾಟಿಗೂ ಬರುತ್ತೆ. ಇನ್ನೂ ಸ್ವಲ್ಪ ಥಿಕ್ ಮಾಡಿದರೆ ಚಪಾತಿ ರೊಟ್ಟಿಗೂ ಬರುತ್ತೆ. ಓಕೆ, ಇನ್ನು ಸ್ವಲ್ಪ ತಿಕ್ಕಾಗಿ ಮಾಡಿದ್ರೆ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. पूज्याय राघवेन्द्राय सत्यधर्मरताय च भजतां कल्पवृक्षा नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದು. ಸರ್ವೇ ಜನ ಸುಖಿನೋ ಭವಂತು.